ಪುತ್ತೂರಲ್ಲಿ ಒಂದು ತುರ್ತು ಪರಿಸ್ಥಿತಿಯ ವಾತಾವರಣ ನಿರ್ಮಾಣ ಮಾಡುವಂತದ್ದು ಇವತ್ತು ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಶಾಂತಪ್ಪ ಗೌಡರ ಮಗಳಿಗೆ ಆಗಿರುವಂತ ಏನು ತೊಂದರೆ ಇದೆ, ಅದರ ಜೊತೆಗೆ 2-3 ಘಟನೆ ಬೇರೆ ಕೂಡ ಆಗಿರುವಂತದ್ದನ್ನ ನಾವು ನೋಡಿದ್ರೆ ಒಟ್ಟು ಪುತ್ತೂರಿನಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡುವಂತದ್ದು ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆಯ ಮುಖಾಂತರನೇ ಮಾಡುವಂತದ್ದು ಮಾಡ್ತಾ ಇದೆ. ಈಗಾಗಲೇ ಸಂಸದರು ಉಲ್ಲೇಖ ಮಾಡಿದ್ದಾರೆ. ಒಟ್ಟು ನಾವು ಎಲ್ಲ ಸಂಗತಿಗಳನ್ನ ತಿಳ್ಕೊಂಡಾಗ ನಮ್ಗೆ ಅನಿಸುವುದು ಪುತ್ತೂರಿನಲ್ಲಿ ಹಿಂದೂಗಳಿಗೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಯಾರಿಗೂ ಕೂಡ ರಕ್ಷಣೆ ಇಲ್ಲದ ವಾತಾವರಣ ನಿರ್ಮಾಣ ಆಗಿದೆ. ಪುತ್ತೂರಲ್ಲಿ ಒಂದು ಹುಡುಗಿ ಭಯದ ವಾತಾವರಣದಲ್ಲಿ ನಡೆದಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. 8ನೇ ತಾರೀಕು ಘಟನೆ ಆಗಿದೆ. ಯಾವಾಗ ಘಟನೆ ಆಗ್ತದೆ, ಆ ಘಟನೆ ಆದ 1 ಗಂಟೆಯಲ್ಲಿ FIR ಮಾಡ್ಲಿಕ್ಕೆ ಈ SP ಅವರಿಗೆ ಮತ್ತು ಪೊಲೀಸ್ ಇಲಾಖೆ ಗೊತ್ತಿದೆ. ಆದ್ರೆ 6:45 ಆದ ಘಟನೆಯನ್ನ ರಾತ್ರಿ 8-8:15 ಆದ್ರೂ ಕೂಡ ಪೊಲೀಸ್ ಇಲಾಖೆ ಕೇಸು ದಾಖಲು ಮಾಡುವುದಿಲ್ಲ. ನಮ್ಗೆ ವಿಚಿತ್ರ ಆಗುದು, ಒಂದು ಆ ಹುಡುಗಿಗೆ ಅನ್ಯಾಯ ಆಗಿದೆ ಅಂತ ತಂದೆ ಮತ್ತು ಸಂಬಂಧಿಕರು ಹೋದ್ರೆ ಸಂಬಂಧಿಕರ ಮೇಲೇನೆ ಕೇಸು ಮಾಡುವಂತ ಯಾವ ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ಮತ್ತು SP ಅವರು ಮತ್ತು ಈ ಸಂಗತಿಯನ್ನು ನೋಡ್ಕೊಳ್ತಿದ್ದಾರೆ ಎನ್ನುವುದನ್ನ ನಾವು ನೋಡ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಮತ್ತು ನಮ್ಮ ಹಿಂದೂ ಸಂಘಟನೆ ಅಥವಾ ಹಿಂದುತ್ವ ವಿಚಾರಕ್ಕೋಸ್ಕರ ಹೋರಾಟ ಮಾಡುವಂತ ಯಾರಿಗೂ ಕೂಡ ತೊಂದರೆ ಆದ್ರೆ ಅದನ್ನು ಬಿಡುವಂತ ಪ್ರಶ್ನೆನೇ ಇಲ್ಲ. ನಾವು ಯಾರಿಗೆ ಹೇಳಬೇಕು, ಯಾರ ಹತ್ರ ಮಾತಾಡಬೇಕು, ಯಾರ ಗಮನಕ್ಕೆ ತರಬೇಕು, ಎಲ್ಲ ರೀತಿಯ ವ್ಯವಸ್ಥೆಯನ್ನ ನಾವು ಮಾಡ್ತೇವೆ. ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಈ ಒಂದು ಕುಟುಂಬದ ಒಟ್ಟಿಗೆ ನಿರಂತರವಾಗಿರುತ್ತದೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ನಮ್ಗೆ ಮನಸ್ಸು ಮಾಡಿದ್ರೆ ಇದರ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನ ಮಾಡಬಹುದಿತ್ತು. ಇನ್ನಾದ್ರೂ ನೀವು ಎಚ್ಚೆತ್ತುಕೊಂಡು ಸರಿ ಮಾಡುವಂತ ಕೆಲಸವನ್ನ ಮಾಡಿ. ಇಲ್ಲದಿದ್ರೆ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಈಗ ಸಂಸದರು ಹೇಳಿದ ರೀತಿಯಲ್ಲೇ ಯಾವ ರೀತಿಯ ಹೋರಾಟವನ್ನ ಮಾಡಬೇಕು, ಯಾವ ರೀತಿ ನ್ಯಾಯವನ್ನ ಪಡಿಸುವಂತ ಕೆಲಸವನ್ನ ಮಾಡಬೇಕು, ಅದನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ. ಮಾಧ್ಯಮಗಳ ಮೇಲೆ ಕೂಡ ಇವರು ಇವತ್ತು ಕೇಸು ದಾಖಲಿಸುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಇವತ್ತು ಯಾರನ್ನೂ ಸಹ ಬಿಡುವುದಿಲ್ಲ. ನ್ಯಾಯ ರೀತಿಯಲ್ಲಿ ನಡ್ಕೊಳ್ಳುವಂತ ವಾತಾವರಣ ಇಲ್ಲಿಯ ಶಾಸಕರು ಏನು ಮಾಡ್ತಾರೆ ಗೊತ್ತಿಲ್ಲ. ಎಲ್ಲ ವಿಷಯಕ್ಕೆ ಅವರು ಎಲ್ಲಾ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಇದರ ಬಗ್ಗೆ ಚಾಚು ತಪ್ಪದೆ ಸುಮ್ಮನೆ ಕೂತಿದ್ದಾರೆ. ಅವರು ಪ್ರತಿಕ್ರಿಯೆಯನ್ನು ಕೊಡಬೇಕು. ಈ ರೀತಿ ಮಾಧ್ಯಮದ ಮೇಲೆ, ಈ ರೀತಿ ಒಂದು ಸಣ್ಣ ಪ್ರಾಯದ ಹುಡುಗಿಯ ಮೇಲೆ ಈ ತರದ ವಾತಾವರಣ ನಿರ್ಮಾಣ ಆದಾಗ ಒಬ್ಬರು ಶಾಸಕರು ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡಬೇಕು. ಇವರು ಇದಕ್ಕೆ ಸಪೋರ್ಟ್ ಮಾಡಿದಾರ ಅಥವಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಥವಾ ಉಸ್ತುವಾರಿ ಸಚಿವರು ಯಾರು ಇದಕ್ಕೆ ಪ್ರೇರಣೆ ಕೊಟ್ಟಿದ್ದಾರೆ? SP ಅವರಿಗೆ ಇಷ್ಟು ಒತ್ತಡ ಹಾಕಿದವರು ಯಾರು? ಪೊಲೀಸ್ ಇಲಾಖೆ ನನ್ಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದ ಪೊಲೀಸರು ಎಲ್ಲರೂ ಸರಿ ಇದ್ರು, ಅವರು ಪೂರಕವಾದ ವಾತಾವರಣದಲ್ಲಿ ಇದ್ರು. ಈ ಒಂದು ಕೇಸಿನ ಸತ್ಯಾಸತ್ಯ ರೀತಿಯಲ್ಲಿ ತನಿಖೆ ಮಾಡಿ ಇದರ ಬಗ್ಗೆ ವ್ಯವಹರಿಸಬೇಕು ಅಂತ ಅವರಿದ್ರು. ಆದ್ರೆ ಆಮೇಲೆ ರಾತ್ರಿ ಹೊತ್ತಲ್ಲಿ ಬಂದು ಒತ್ತಡ ಹಾಕಿದವರು ಯಾರು? ನಮ್ಮವರ ಮೇಲೆ ಕೇಸ್ ಮಾಡ್ಲಿಕ್ಕೆ ಒತ್ತಡ ಹಾಕಿದವರು ಯಾರು? ಚೂರಿ ಹಿಡ್ಕೊಂಡವನ ಮೇಲೆ ಕೇಸ್ ಇಲ್ಲ, ಅಮಾಯಕ ಹುಡುಗಿ ಮೇಲೆ ಕೇಸ್ ಹಾಕುದಂದ್ರೆ ಇನ್ನು ಮುಂದಕ್ಕೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹುಡುಗಿ ಯಾವ ರೀತಿ ಪೊಲೀಸ್ ಸ್ಟೇಷನ್ಗೆ ಹೋಗುದು ಅಂತ ಎಲ್ಲರೂ ಆಲೋಚನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ.